ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ರಕ್ಷಿತಾ ಶೆಟ್ಟಿ ಒಂದು ಸರ್ಪ್ರೈಸ್ ಕೊಟ್ಟಿದ್ದಾಳೆ, ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾಳೆ ಅಂತಲೇ ಹೇಳ್ಬೋದು. ಶಾಕಿಂಗ್ ನ್ಯೂಸ್ ಅಂತಂದರೆ ಲೈಕ್ ಅವಳ ಲೈಫಲ್ಲಿ ಏನೋ ಆಗಿದೆ ಅಂತ ಹೇಳ್ತಿಲ್ಲ. ಬಿಗ್ ಬಾಸಲ್ಲಿ ಇದ್ದಂತಹ ಕಂಟೆಸ್ಟೆಂಟ್ನ ಯಾರನ್ನ ನನ್ನ ಲೈಫಲ್ಲಿ ಮೀಟೇ ಮಾಡಬಾರ್ದು ಅಂತ ಅಂದ್ಕೊಳ್ತಿದ್ಲೋ ಅವರನ್ನು ಇವಾಗ ಮೀಟ್ ಮಾಡಿದ್ದಾಳೆ ರಕ್ಷಿತಾ ಶೆಟ್ಟಿ. ಆ್ಯಕ್ಚುಲಾಗಿ ಒಂದು ಈವೆಂಟಲ್ಲಿ ಧ್ರುವಂತ್ ಅವರು ಮತ್ತು ರಕ್ಷಿತಾ ಶೆಟ್ಟಿ ಅವರು ಇಬ್ಬರೂ ಸಹ ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ. ಈವೆಂಟ್ ಆದಮೇಲೆ ಡಿನ್ನರ್ಗೆ ಅಂತ ಹೋದಾಗ ಅಲ್ಲಿ ರಕ್ಷಿತಾ ಶೆಟ್ಟಿ ತಾನಾಗಿನೇ ಹೋಗ್ಬಿಟ್ಟು ಧ್ರುವಂತ್ ಅವ್ರು ಊಟ ಮಾಡ್ಬೇಕಾದ್ರೆ ಕುತ್ಕೊಂಡು ಮಾತಾಡ್ಸಿದ್ದಾಳೆ ಅವ್ರನ್ನ. ಆ್ಯಂಡ್ ಇದೇ ವ್ಯಕ್ತಿತ್ವ ರಕ್ಷಿತಾ ಶೆಟ್ಟಿನಲ್ಲಿ ನಮಗೆ ಇಷ್ಟ ಆಗೋದು. ಬಿಗ್ ಬಾಸ್ ಮನೆಯಲ್ಲಿ ಅವಳು 1000 ಸಲ ಹೇಳಿದ್ಲು, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೆ ನನಗೆ ಧ್ರುವಂತ್ ಅವ್ರನ್ನ ನೋಡಲಿಕ್ಕೆ ಇಷ್ಟ ಆಗೋದಿಲ್ಲ, ಅವ್ರನ್ನ ಮೀಟ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಅಂತ ಹೇಳಿ ಸಾಕಷ್ಟು ಬಾರಿ ಹೇಳ್ತಿದ್ಲು. ಅವಳು ಎಷ್ಟೇ ಆ ರೀತಿ ಹೇಳಿದ್ರು ಸಹ ಬಿಗ್ ಬಾಸ್ ಕಂಟೆಸ್ಟೆಂಟ್ ನಮ್ಮ ಸೀಸನ್ ಅವರು ಅಂತಂದರೆ ಅದು ನಮ್ಮವ್ರು ಇದ್ದಾಗೆ ಅಂತ ಹೇಳಿ ಆ ರೀತಿ ಟ್ರೀಟ್ ಮಾಡಿಕೊಂಡು ಹೋಗಿ ಮಾತಾಡಿದ್ದಾಳೆ. ಮಾತಾಡ್ಬಿಟ್ಟು ಲೈಕ್ ಒಂದು 5 ಮಿನಿಟ್ಸ್ ನೋಡೋದಕ್ಕೆ, ಒಬ್ಬರನ್ನ ಒಬ್ಬರು ನೋಡೋದಕ್ಕೆ, ಮಾತಾಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಅದೇ ಬಿಗ್ ಬಾಸ್ ಮನೆಯಲ್ಲಿ 24 ಗಂಟೆ ನಾವು ಒಬ್ಬರನ್ನ ಒಬ್ಬರು ನೋಡ್ಕೊಂಡಾಗ ಲೈಕ್ ಒಬ್ಬರು ಕಂಡ್ರೆ ಒಬ್ರಿಗೆ ಆಗ್ತಿರ್ಲಿಲ್ಲ, ಆ ರೀತಿ ಫೀಲ್ ಆಗ್ತಿತ್ತು. ಬಟ್ ಅದೇ 5 ಮಿನಿಟ್ಸ್ ಕುತ್ಕೊಂಡು ಮಾತಾಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತೆಲ್ಲ ಹೇಳಿ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿದ್ದಾಳೆ ಅಂತ ಹೇಳ್ಬೋದು. ಆ್ಯಕ್ಚುಲಾಗಿ ನಮ್ಮ ರಕ್ಷಿತಾ ಶೆಟ್ಟಿಗೆ ಆಲ್ಮೋಸ್ಟ್ ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಇಷ್ಟನೇ. ಅವರ ಸೀಸನಲ್ಲಿ ಯಾರ್ಯಾರಿದ್ರು ಎಲ್ಲರೂ ಇಷ್ಟ. ಬಟ್ ಒಬ್ಬ ವ್ಯಕ್ತಿನ ಬಿಟ್ಟು, ಆ ವ್ಯಕ್ತಿ ಯಾರು ಅಂತ ನಿಮಗೆ ಗೊತ್ತಿದ್ರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ ವ್ಯಕ್ತಿ ಬಗ್ಗೆ ಏನಾದರೂ ಒಂದು ವಿಚಾರ ಬಂತು ಅಂತಂದರೆ, ಏನಾದರೂ ಒಂದು ಕಮೆಂಟ್ ಬಂತು ಅಂತಂದರೆ, ಅಥವಾ ಯಾವುದಾದ್ರೂ ಒಂದು ಲೈಕ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅಂತ ಹೇಳಿ ಬ್ಲಾಗ್ಸ್ಗಳನ್ನು ಮಾಡ್ತಿರ್ತಾಳೆ ರಕ್ಷಿತಾ ಶೆಟ್ಟಿ. ಅಲ್ಲಿ ಯಾರಾದರೂ ಒಂದು ಕ್ವಶನ್ ಕೇಳಿದ್ದಾರೆ ಅಂತಂದರೆ ಎಲ್ಲ ಕಡೆನೂ ಸಹ ಲೈಕ್ ಚೇಂಜ್ ದ ಕ್ವಶನ್ ಅನ್ನೋದು, ಅಥವಾ ಈ ಟಾಪಿಕ್ನ ಇಲ್ಲೇ ಬಿಟ್ಬಿಡಿ ಅಂತ ಅನ್ನೋದು, ಅಥವಾ ಈ ವ್ಯಕ್ತಿ ಬಗ್ಗೆ ಮಾತಾಡೋದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳೋದು, ಈ ರೀತಿ ಆ ವ್ಯಕ್ತಿ ಬಗ್ಗೆ ಮಾತಾಡೋದಕ್ಕೆ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾಳೆ ಅಂತಲೇ ಹೇಳ್ಬೋದು ರಕ್ಷಿತಾ ಶೆಟ್ಟಿ. ಬಟ್ ಯಾರ್ಯಾರ ಜೊತೆ ಜಗಳ ಆಡ್ಕೊಂಡಿದ್ದು, ತುಂಬ ಸೀರಿಯಸ್ ಆಗಿ ಜಗಳ ಆಡ್ಕೊಂಡಿದ್ಲು, ಧ್ರುವಂತ್ ಅವ್ರ ಜೊತೆ ಆಗಿರ್ಬೋದು, ಅಶ್ವಿನಿ ಅವ್ರ ಜೊತೆ ಆಗಿರ್ಬೋದು, ಒಂದು ಮಟ್ಟಕ್ಕೆ ಹೈ ರೇಂಜಲ್ಲೇ, ಹೈ ಲೆವೆಲಲ್ಲೇ ಇವ್ರ ಜೊತೆ ಎಲ್ಲ ಸ್ವಲ್ಪ ಜಗಳಗಳು ಜಾಸ್ತಿ ಆಗಿತ್ತು. ಬಟ್ ಆದರೂ ಕೂಡ ಮನಸ್ಸು ಬಿಚ್ಚಿ ಅವ್ರ ಜೊತೆ ಮಾತಾಡಿದ್ದಾಳೆ. ಇವಾಗ ನೆನೆ ಧ್ರುವಂತ್ ಅವ್ರ ಜೊತೆ ಮಾತಾಡಿರುವಂತಹ ವ್ಲಾಗಲ್ಲೂ ಅಷ್ಟೇ ಲೈಕ್ ಒಂದು ಶಾರ್ಟ್ ವಿಡಿಯೋನ ಅಪ್ಡೇಟ್ ಮಾಡಿದ್ದಾಳೆ. ಅದರಲ್ಲಿ ನೋಡಿದಾಗ ತುಂಬ ಲೈಕ್ ಏನೋ ಒಂಥರ ಫೇಕಾಗಿ ಮಾತಾಡೋ ರೀತಿ ಮಾತಾಡ್ತಿಲ್ಲ, ತುಂಬ ಚೆನ್ನಾಗಿ ಮಾತಾಡ್ತಿದ್ದಾಳೆ, ಮನಸ್ಸಿಂದನೇ ಮಾತಾಡ್ತಿದ್ದಾಳೆ. ಹಾಗೆ ಅವರು ಕೂಡ ನನಗೆ ಮಂಗಳೂರಲ್ಲೂ ಸಹ ಈವೆಂಟ್ಸ್ ಇದೆ, ಬರ್ತೀನಿ ಅಂತ ಹೇಳಿದಾಗ ನಮ್ಮ ಮನೆಗೆ ಬನ್ನಿ ಅಂತ ಹೇಳಿದ್ದಾಳೆ. ಮಿಸ್ ಮಾಡಬೇಡಿ, ಮನೆಗೆ ಬಂದು ಹೋಗಿ ಅಂತ ಹೇಳಿ ಧ್ರುವಂತ್ ಅವ್ರನ್ನೂ ಸಹ ಮನೆಗೆ ಇನ್ವೈಟ್ ಮಾಡಿದ್ದಾಳೆ. ಆ್ಯಕ್ಚುಲಿ ಧ್ರುವಂತ್ ಅವ್ರು ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾದ್ರೆ ಒಂದು ಸತಿ ಹೇಳಿದರು, ಬಿಗ್ ಬಾಸ್ ಮನೆಯಲ್ಲಿ ಅವಳನ್ನ ತುಂಬ ಜನ ಉಪಯೋಗಿಸ್ಕೊಳ್ತಿದ್ದಾರೆ ರಕ್ಷಿತಾ ಶೆಟ್ಟಿನ. ಬಟ್ ಬಿಗ್ ಬಾಸಿಂದ ಹೊರಗಡೆ ಹೋದ್ಮೇಲೆ ಅಣ್ಣ ಅಂತ ಹೇಳಿ ಯಾರನ್ನಾದರೂ ಅವಳು ಕರೆದ್ಲು ಅಂತಂದರೆ ಲೈಕ್ ಫಸ್ಟ್ ಹೋಗಿ ನಿಲ್ಲುವಂತಹ ವ್ಯಕ್ತಿ ನಾನು. ರಕ್ಷಿತಾ ಶೆಟ್ಟಿ ಅಣ್ಣ ಅಂತ ಕರೆದ್ಬಿಟ್ಟು ನನಗೆ ಈ ಥರ ಕಷ್ಟ ಇದೆ ಅಂತ ಏನಾದ್ರು ಕರೆದ್ರು ಅಂತಂದರೆ ಫಸ್ಟ್ ಹೋಗಿ ನಿಲ್ಲುವಂತಹ ವ್ಯಕ್ತಿ ನಾನು ಅಂತ ಹೇಳಿದರು. ಬಟ್ ಬಿಗ್ ಬಾಸಿಂದ ಹೊರಗಡೆ ಬಂದಮೇಲೆ ಎಲ್ಲೋ ಒಂದು ಕಡೆ ಅದೆಲ್ಲ ಮರೆತುಬಿಟ್ಟು ಅವ್ರ ಪಾಡ್ಗೆ ಅವ್ರು ಇದ್ಬಿಟ್ರು ಅಂತ ಅನ್ನಿಸ್ತಿತ್ತು. ಬಟ್ ಇವಾಗ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತ್ ಅವರು ಮಾತಾಡ್ತಿರೋದನ್ನ ನೋಡ್ತಿದ್ರೆ ಲೈಕ್ ಒಂದು ಬಾಂಡಿಂಗ್ ಅನ್ನೋದು ಇದೆ ಅಂತ ಅನಿಸುತ್ತೆ. ಬಾಂಡಿಂಗ್ ಇಲ್ಲ ಅಂದ್ರೂ ಸಹ ರಕ್ಷಿತಾ ಶೆಟ್ಟಿ ಅದನ್ನು ಬಿಲ್ಡ್ ಮಾಡ್ಕೊಂಬಿಡ್ತಾಳೆ ಅಂತಲೇ ಹೇಳ್ಬೋದು. ಜಸ್ಟ್ ಧ್ರುವಂತ್ ಅವ್ರು ನೋಡಿದ್ರಲ್ಲ, ಬಿಗ್ ಬಾಸ್ ನಮ್ಮ ಸೀಸನ್ನ ಕಂಟೆಸ್ಟೆಂಟ್ ಯಾರನ್ನು ನೋಡಿದ್ರೂ ಸಹ ನಂಗೆ ಅದೇ ರೀತಿ ಫೀಲ್ ಆಗುತ್ತೆ, ವಾವ್ ಅನ್ನೋ ರೀತಿ ಫೀಲ್ ಆಗುತ್ತೆ, ಹೋಗಿ ಮಾತಾಡ್ಸೋಣ ಅನ್ನೋ ರೀತಿ ಫೀಲ್ ಆಗುತ್ತೆ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಹೇಳ್ತಿದ್ದಾಳೆ. ಆ್ಯಂಡ್ ಎಲ್ಲ ಕಂಟೆಸ್ಟೆಂಟ್ಗಳ ಜೊತೆನೂ ಅಷ್ಟೇ ತುಂಬ ಚೆನ್ನಾಗಿದ್ದಾಳೆ ಅಂತ ಹೇಳ್ಬೋದು. ಸ್ಪಂದನ ಅವ್ರ ಜೊತೆ ಆಗಿರ್ಬೋದು, ಧನುಷ್ ಅವ್ರ ಜೊತೆ ಆಗಿರ್ಬೋದು, ಸೂರಜ್ ಅವ್ರ ಜೊತೆ ಆಗಿರ್ಬೋದು, ಈ ರೀತಿ ಆಲ್ಮೋಸ್ಟ್ ಎಲ್ಲ ಕಂಟೆಸ್ಟೆಂಟ್ ಯಾರೇ ಎಲ್ಲೇ ಕಾಣಿಸಿದ್ರು ಸಹ ಹೋಗಿ ಮಾತಾಡ್ಸೋದು, ಇವಳೇ ಹೋಗಿ ಲೈಕ್ ಫಸ್ಟ್ ಇನಿಷಿಯೇಟ್ ತೊಗೊಂಡು ಹೋಗಿ ಮಾತಾಡ್ಸೋದು, ಈ ರೀತಿ ಮಾಡ್ತಾಳೆ ರಕ್ಷಿತಾ ಶೆಟ್ಟಿ. ಯಾರನ್ನೂ ಸಹ ಅಷ್ಟೊಂದು ನೆಗ್ಲೆಕ್ಟ್ ಮಾಡೋದು, ಯಾರನ್ನೂ ಸಹ ಕೀಳಾಗಿ ನೋಡೋದು, ಈ ರೀತಿ ಎಲ್ಲ ಮಾಡ್ತಿಲ್ಲ. ಬಟ್ ಒಬ್ಬರು ವಿಚಾರ ಅಂತಂದರೆ ಕೇಸ್ ಅಫ್ಕೋರ್ಸ್ ಕಾವ್ಯ ಅವರ, ನಮ್ಮ ಕಾವ್ಯ ಶೈವ ಅವರ ಒಂದು ವಿಚಾರ ಬಂತು ಅಂತಂದರೆ ಅಲ್ಲಿ ಟಾಪಿಕ್ನ ಚೇಂಜ್ ಮಾಡು ಅಂತ ಹೇಳ್ತಾಳೆ. ನಂಗನ್ಸೋ ಪ್ರಕಾರ ಕಾವ್ಯ ಶೈವ ಅವ್ರ ಜೊತೆ ರಕ್ಷಿತಾ ಶೆಟ್ಟಿಗೂ ಜೋರಾಗಿ ಎಲ್ಲೋ ಒಂದು ಕಡೆ ಜಗಳ ಆಗ್ಬಿಟ್ಟಿದ್ದಿದ್ರೆ ರಕ್ಷಿತಾ ಶೆಟ್ಟಿ ಮನಸ್ಸಲ್ಲೂ ಕೂಡ ಏನೂ ಇರ್ತಿರ್ಲಿಲ್ಲ. ಲೈಕ್ ಅವಳ ಮನಸ್ಸಲ್ಲಿ ಏನೇನಿದೆ ಅದೆಲ್ಲ ಹೊರಗಡೆ ಬಂದುಬಿಟ್ಟಿದ್ದಿದ್ರೆ ಇವರಿಬ್ಬರ ಮಧ್ಯೆನೂ ಕೂಡ ಒಂದು ಕನೆಕ್ಷನ್ ಅನ್ನೋದು ಬಿಲ್ಡ್ ಆಗ್ತಿತ್ತೇನೋ. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಧ್ರುವಂತ್ ಅವ್ರ ಜೊತೆ ಜಗಳ ಆಯಿತು. ಜಗಳ ಆದಾಗ ರಕ್ಷಿತಾ ಶೆಟ್ಟಿಗೆ ಏನೇನು ಹೇಳಬೇಕು ಎಲ್ಲ ಹೇಳಿ ಬಿಸಾಕ್ತಿದ್ಲು. ಅವ್ರಿಗೆ ಯಾವ ಲ್ಯಾಂಗ್ವೇಜಲ್ಲಿ ಹೇಳಬೇಕು, ಯಾವ ರೀತಿ ಬಾಡಿ ಮೂಮೆಂಟ್ಸ್ ಮಾಡ್ಕೊಂಡು ಹೇಳಬೇಕು, ಯಾವ ರೀತಿ ಅವ್ರನ್ನ ರೇಗಿಸ್ಕೊಂಡು ಹೇಳಬೇಕು, ಯಾವ ರೀತಿ ಅವ್ರನ್ನ ರುಚಿಗೆಬ್ಬಿಸ್ಕೊಂಡು ಹೇಳಬೇಕು, ಎಲ್ಲವನ್ನು ಸಹ ರಕ್ಷಿತಾ ಶೆಟ್ಟಿ ಮಾಡ್ತಿದ್ಲು. ತುಂಬ ಸ್ಟ್ರಾಂಗಾಗೆ ಮಾಡ್ತಿದ್ಲು.
ಸೊ ಅವಳ ಮನಸ್ಸಲ್ಲಿ ಅದು ಕುತ್ಕೊಂತಿರ್ಲಿಲ್ಲ. ಲೈಕ್ ಏನೇನಿದೆ ಎಲ್ಲ ಆಚೆ ಹಾಕ್ಬಿಡ್ತೀನಿ, ಅವ್ರ ಮೇಲೆ ಇರುವಂಥ ಕೋಪ ಎಲ್ಲ ಆಚೆ ಹಾಕ್ಬಿಡ್ತೀನಿ ಅನ್ನೋ ರೀತಿ ಕಿರ್ಚಾಡ್ಬಿಡ್ತಿದ್ಲು ಅವ್ರ ಮೇಲೆ. ಆ್ಯಂಡ್ ಅಶ್ವಿನಿ ಅವರು ಅಷ್ಟೇ ಎಷ್ಟು ಕುಗ್ಸುವಂತಹ ಪ್ರಯತ್ನ ಸ್ಟಾರ್ಟಿಂಗಲ್ಲೇ ಮಾಡಿದ್ರು ರಕ್ಷಿತಾ ಶೆಟ್ಟಿನ. ಬಟ್ ಆದರೂ ಕೂಡ ಅವ್ರನ್ನ ತಾಯಿ ಥರ ನೋಡ್ತೀನಿ ಅಂತ ಹೇಳ್ತಾಳೆ. ಯಾಕಂದರೆ ಲೈಕ್ ಎಲ್ಲೆಲ್ಲಿ ಯಾರ್ಯಾರಿಗೆ ಏನೇನು ಕೊಡಬೇಕೋ ಅಲ್ಲಲ್ಲೇ ಕೊಟ್ಕೊಂಡು ಬಂದುಬಿಟ್ಲು ರಕ್ಷಿತಾ ಶೆಟ್ಟಿ. ಸೊ ಮನಸ್ಸಲ್ಲಿ ಏನೂ ಇಟ್ಕೊಂಡಿರಲಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಕಾವ್ಯ ಶೈವ ಅವ್ರ ಬಗ್ಗೆ ಮನಸ್ಸಲ್ಲಿ ಹಾಗೆ ಇಟ್ಕೊಂಡ್ಬಿಟ್ಟಿದ್ದಾಳೆ ಅಂತ ಅನ್ನಿಸ್ತಿದೆ. ಅದು ಹೊರಗಡೆ ಆಗ್ತಿಲ್ಲ ರಕ್ಷಿತಾ ಶೆಟ್ಟಿ. ಅದು ಹೊರಗಡೆ ಬಂದ ಮೇಲೆ ಇವರಿಬ್ಬರು ಕೂಡ ಒಳ್ಳೆ ಫ್ರೆಂಡ್ಸ್ ಆಗುವಂತಹ ಚಾನ್ಸಸ್ ಇದೆ. ಸೊ ನೋಡೋಣ. ಲೈಕ್ ಸಾಕಷ್ಟು ಜನ ಹೇಳ್ತಿರ್ತಾರೆ ರಕ್ಷಿತಾ ಶೆಟ್ಟಿಗೆ ಹೊಟ್ಟೆ ಕಿಚ್ಚು, ಇವಳಿಗೆ ಗಿಲ್ಲಿ ಅಂದರೆ ಇಷ್ಟ, ಗಿಲ್ಲಿಗೆ ಕಾವ್ಯ ಅಂದರೆ ಇಷ್ಟ. ಸೊ ಅದಕ್ಕೋಸ್ಕರ ಇವಳಿಗೆ ಕಾವ್ಯ ಅನ್ಕೊಂಡ್ರೆ ಆಗೋದಿಲ್ಲ ಅಂತೆಲ್ಲ ಹೇಳಿ ಸಾಕಷ್ಟು ಜನ ಹೇಳ್ತಿರ್ತಾರೆ. ಗಿಲ್ಲಿಗೆ ಕಾವ್ಯ ಇಷ್ಟ ಆಗಿರ್ಬೋದು, ಬಟ್ ಗಿಲ್ಲಿನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದು ರಕ್ಷಿತಾ ಶೆಟ್ಟಿನೇ ಅಲ್ವಾ ಬಿಗ್ ಬಾಸ್ ಮನೆಯಲ್ಲಿ. ಕಾವ್ಯಗಿಂತ ಹೆಚ್ಚಾಗಿ ಗಿಲ್ಲಿನ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ದಿದ್ದು ಅಂದರೆ ಅದು ನಮ್ಮ ರಕ್ಷಿತಾ ಶೆಟ್ಟಿ. ಸೊ ಆ ಒಂದು ಪೊಸೆಸಿವ್ನೆಸ್ ಇರ್ಬೋದು. ನಾನು ಇಷ್ಟೆಲ್ಲ ಚೆನ್ನಾಗಿ ನೋಡ್ಕೋತಿದ್ರು ಇವನು ಲೈಕ್ ನನಗೆ ಆ ರೆಸ್ಪಾನ್ಸ್ ಮಾಡ್ದಿರ ಬೇರೆಯವ್ರಿಗೆ ಹೋಗಿ ಆ ರೀತಿ ರೆಸ್ಪಾನ್ಸ್ ಮಾಡ್ತಿದ್ದಾನಲ್ಲ ಅಂತ ಹೇಳಿ ಪೊಸೆಸಿವ್ನೆಸ್ ಇರ್ಬೋದು. ಬಟ್ ಕಾವ್ಯ ಶೈವ ಅವ್ರ ಜೊತೆ ಒಂದು ಸ್ವಲ್ಪ ಕ್ಲಾಶಸ್ ಆಗಿದ್ದಿದ್ರೆ, ಮನಸ್ಸಲ್ಲಿರೋದೆಲ್ಲ ಆಚೆ ಬಂದುಬಿಟ್ಟಿದ್ದಿದ್ರೆ, ಲೈಕ್ ಗೊತ್ತೇ ಇಲ್ಲ ರಕ್ಷಿತಾ ಶೆಟ್ಟಿಗೆ ಕಾವ್ಯ ಅವ್ರ ಮೇಲೆ ಏನೇನು ಅಸಮಾಧಾನ ಇದೆ ಅನ್ನೋದು ರಕ್ಷಿತಾ ಶೆಟ್ಟಿಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಸುದೀಪ್ ಅವರು ಸಾಕಷ್ಟು ಬಾರಿ ರೀಸನ್ಸನ್ನು ಕೇಳಿದ್ದಾರೆ. ರೀಸನ್ಸ್ ಕೇಳಿದಾಗಲೂ ಸಹ ರಕ್ಷಿತಾ ಶೆಟ್ಟಿ ಸೈಲೆಂಟ್ ಆಗಿದ್ದುಂಟು ಸಾಕಷ್ಟು ಬಾರಿ. ಆ್ಯಂಡ್ ಹೌದಲ್ವಾ, ನಾನು ಹಿಂಗೆ ಯೋಚನೆ ಮಾಡ್ಬೋದಾಗಿತ್ತು, ಹಂಗೆ ಮಾಡಬಾರ್ದಾಗಿತ್ತು ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಯೋಚನೆ ಮಾಡಿರೋದು ಉಂಟು. ಸೊ ಅದಕ್ಕೋಸ್ಕರ ರಕ್ಷಿತಾ ಶೆಟ್ಟಿ ಎಲ್ಲೋ ಒಂದು ಕಡೆ ಒಂದು ವ್ಯಕ್ತಿ ಬಗ್ಗೆ ಅಸಮಾಧಾನ ಇದೆ ಅಂತ ಅಂದಾಗ ಲೈಕ್ ಅದನ್ನು ಆಚೆ ಹಾಕ್ಬಿಟ್ಟಿದ್ದಿದ್ರೆ ಅವರು ಕೂಡ ಒಳ್ಳೆ ಫ್ರೆಂಡ್ಸ್ ಆಗ್ತಿದ್ರು. ಸೊ ಯಾರಿಗೆಲ್ಲ ಕಾವ್ಯ ಶೈವ ಮತ್ತು ರಕ್ಷಿತಾ ಶೆಟ್ಟಿ ಕೂಡ ಫ್ರೆಂಡ್ ಆಗಬೇಕು, ಹಾಗೆ ಕಾವ್ಯ ಶೈವ, ರಕ್ಷಿತಾ ಶೆಟ್ಟಿ, ಗಿಲ್ಲಿ ಈ 3 ಜನ ಟ್ರಯೋ ವೀಡಿಯೋಸ್ ನೋಡಬೇಕು ಅಂತ ಹೇಳಿ ಆಸೆ ಇಟ್ಕೊಂಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂತೂ ಆಸೆ ಇದೆ. ಲೈಕ್ ಕಾವ್ಯ, ರಕ್ಷಿತಾ, ಗಿಲ್ಲಿ ಇವರೆಲ್ಲ ಒಳ್ಳೆ ಫ್ರೆಂಡ್ಸ್ ಆಗಿದ್ದು ಅಂತವರು ಸ್ಟಾರ್ಟಿಂಗಲ್ಲಿ. ಬಟ್ ಆಮೇಲೆ ಅವರ ಮಧ್ಯ ಏನೇನೋ ಕ್ಲಾಶಸ್ ಆಯಿತೋ ಅದೆಲ್ಲ ಬಿಟ್ಟು ಲೈಕ್ ಆಟಕ್ಕೋಸ್ಕರ ಅಂತ ಹೇಳಿ ರಕ್ಷಿತಾ ಶೆಟ್ಟಿನ ಸುಮಾರು ಸತಿ ಹೇಳ್ತಾಳೆ. ಆ ಒಂದು ಸಿಚುಯೇಷನಲ್ಲಿ ಕೆಲವೊಂದು ಸತಿ ಹಂಗೆ ಆಗ್ಬಿಡುತ್ತೆ ಅಂತ ಹೇಳಿ ರಕ್ಷಿತಾ ಶೆಟ್ಟಿನೇ ಸುಮಾರು ಸತಿ ಹೇಳಿದ್ದಾಳೆ ಅಲ್ವಾ. ಸೊ ಅದಕ್ಕೋಸ್ಕರ ಆಟಕ್ಕೋಸ್ಕರ ಏನೋ ಆಯಿತು ಬಿಡಿ ಅಂತ ಹೇಳಿ ಅದನ್ನೆಲ್ಲ ಬಿಟ್ಬಿಟ್ಟು ಈ 3 ಜನ ಟ್ರಯೋನ ನೋಡೋದಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ. ಆ್ಯಂಡ್ ಇನ್ನು ರಕ್ಷಿತಾ ಶೆಟ್ಟಿ ಹೀರೋಯಿನ್ ಆದರೆ ಯಾರು ಹೀರೋ ಆಗಬೇಕು ಅಂತ ಕೇಳಿದಾಗ ರಕ್ಷಿತಾ ಶೆಟ್ಟಿ ಹೇಳ್ತಿದ್ದಾಳೆ, ಮಾಳು ಅಣ್ಣಗೆ ನಾನು ಹೀರೋಯಿನ್ ಆಗೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ದಾಳೆ. ಲೈಕ್ ಗಿಲ್ಲಿಗೆ ಹೀರೋಯಿನ್ ಆಗ್ತೀಯಾ ಅಂತ ಕೇಳಿದಾಗಲೂ ಇಲ್ಲ, ಅವಳು ರಿಜೆಕ್ಟ್ ಮಾಡಿದ್ದಾಳೆ. ನಂಗೆ ಗಿಲ್ಲಿಗೆ ಹೀರೋಯಿನ್ ಆಗೋಷ್ಟು ನಾನು ದೊಡ್ಡ ವ್ಯಕ್ತಿ ಆಗಿಲ್ಲ, ಬಟ್ ನನಗೆ ಮಾಳು ಅಣ್ಣ ಜೊತೆ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡೋದಕ್ಕೆ ಇಷ್ಟ ಅಂತ ಹೇಳಿದ್ದಾರೆ. ಸೊ ಇವರಿಬ್ಬರು ಹೀರೋ, ಲೈಕ್ ಮಾಳು ಅಣ್ಣ ಹೀರೋ ಆಗಿ ರಕ್ಷಿತಾ ಶೆಟ್ಟಿ ಹೀರೋಯಿನ್ ಆದರೆ ರಘು ಅವರು ವಿಲನ್ ಆಗಿ ಎಂಟ್ರಿ ಕೊಟ್ಟರೆ ಹೇಗಿರುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಎಸ್, ಯಾರಿಗೆಲ್ಲ ಆವಾಗಲೇ ಹೇಳಿದ್ನಲ್ಲ ಕಾವ್ಯ, ಗಿಲ್ಲಿ ಮತ್ತು ನಮ್ಮ ರಕ್ಷಿತಾ ಶೆಟ್ಟಿ ಟ್ರಯೋನ ನೋಡಬೇಕು ಅಂತ ಅನಿಸುತ್ತೆ. ನಾನಂತೂ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಿದ್ದೀನಿ. ಲೈಕ್ ರಕ್ಷಿತಾ ಶೆಟ್ಟಿ ಯಾರ್ಯಾರ ಜೊತೆನೋ ವೀಡಿಯೋಸ್ಗಳನ್ನ ಮಾಡ್ತಿದ್ದಾಳೆ, ಗಿಲ್ಲಿ ಜೊತೆ ಮಾಡಿದ್ರು ಚೆನ್ನಾಗಿರುತ್ತೆ, ಯಾವಾಗ ಮೀಟ್ ಮಾಡ್ತಾಳೆ ಅಂತ ಹೇಳಿ ಕಾಯ್ತಿದ್ದೀನಿ. ಆದಷ್ಟು ಬೇಗ ರಕ್ಷಿತಾ ಶೆಟ್ಟಿ ಗಿಲ್ಲಿನ ಮೀಟ್ ಮಾಡಲಿ, ಕಾವ್ಯ ಅವ್ರ ಜೊತೆ ಇರುವಂಥ ಮನಸ್ತಾಪಗಳನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಲೈಕ್ ರಕ್ಷಿತಾ ಶೆಟ್ಟಿನ ಇನಿಷಿಯೇಟಿವ್ ತಗೊಂಡು ಹೋಗಿ ಮಾತಾಡಬೇಕು ಅನ್ನೋಂಥದ್ದು ಏನಿಲ್ಲ. ಲೈಕ್ ಎಲ್ಲಾದರೂ ಈವೆಂಟ್ಸಲ್ಲಿ ಇಬ್ಬರು ಮೀಟ್ ಆಗಿ ಏನೇನು ಲೈಕ್ ಅಸಮಾಧಾನ ಇದೆ ಅದೆಲ್ಲ ಕುತ್ಕೊಂಡು ಮಾತಾಡಿ ಕ್ಲಿಯರ್ ಮಾಡಿಕೊಂಡ್ರೆ ಇಬ್ಬರು ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದರೆ ರಕ್ಷಿತಾ ಶೆಟ್ಟಿಗೆ ಎಷ್ಟೊಂದು ವಿಚಾರಗಳಲ್ಲಿ ಕಾವ್ಯ ಶೈವ ಅವರು ಕೂಡ ಸ್ಟಾರ್ಟಿಂಗ್ ಡೇಸಲ್ಲಿ ಒಂದಷ್ಟು ರಕ್ಷಿತಾ ಶೆಟ್ಟಿಗೆ ಏನೇನು ಅರ್ಥ ಆಗ್ತಿರ್ಲಿಲ್ವೋ ಅದನ್ನೆಲ್ಲ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡಿದ್ದಾರೆ. ರಕ್ಷಿತಾ ಶೆಟ್ಟಿ ನೀನು ಹಿಂಗೆ ಮಾಡೋ ಬದಲು ಲೈಕ್ ಆ ರೀತಿ ಯೋಚನೆ ಮಾಡ್ತಿದ್ಯಾ ಅಂದಾಗ ಈ ರೀತಿಯೂ ಕೂಡ ಯೋಚನೆ ಮಾಡಿ ನೋಡ್ಬೋದಲ್ವಾ ಅಂತ ಹೇಳಿ ಒಂದಷ್ಟು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ರಕ್ಷಿತಾ ಶೆಟ್ಟಿಗೆ ಏನಾದರೂ ಅರ್ಥ ಆಗಲಿಲ್ಲ ಅಂತಂದಾಗ. ಸೊ ಅವಾಗೆಲ್ಲ ಇವರಿಬ್ಬರ ಪೇರ್ ಒಂಥರ ಚೆನ್ನಾಗೇ ಇತ್ತು ಅಂತ ಅನ್ನಿಸ್ತಿತ್ತು. ಸೊ ಆ ಪೇರ್ನ ಮುಂದೆನೂ ಸಹ ನೋಡೋದಕ್ಕೆ ಇಷ್ಟಪಡ್ತೀನಿ ನಾನು. ಆ್ಯಂಡ್ ಇನ್ನು ಧ್ರುವಂತವ್ರನ್ನ ಮೀಟ್ ಮಾಡಿ ಮಾತಾಡೋದ್ಲಲ್ಲ, ಸೊ ಅದೇ ಒಂಥರ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ನನಗಂತೂ ಅಷ್ಟು ಕಿರ್ಚಾಡಿ ಅಷ್ಟೆಲ್ಲ ಜಗಳಾಡಿ ಲೈಕ್ ಇವಾಗ ಹೋಗಿ ಲೈಕ್ ಏನೂ ಆಗೇ ಇಲ್ವೇನೋ ಅನ್ನೋ ರೀತಿ ಎಲ್ಲವನ್ನು ಸಹ ಮರೆತು ಮಾತಾಡಿದ್ಲು. ಎಲ್ಲ ಕಂಟೆಸ್ಟೆಂಟ್ಗಳನ್ನೂ ನೋಡಿದ್ರೆ ನಂಗೆ ಇದೇ ರೀತಿ ಫೀಲ್ ಆಗುತ್ತೆ, ಪ್ಲೀಸ್ ಮನೆಗೆ ಬನ್ನಿ ಅಂತೆಲ್ಲ ಲೈಕ್ ಎಷ್ಟು ಚೆನ್ನಾಗಿ ಕರೆದ್ಲು ಅಂತಂದರೆ
ಒಂಥರ ಅತಿಥಿ ದೇವೋ ಭವ ಅನ್ನೋದನ್ನು ತುಂಬ ಚೆನ್ನಾಗಿ ಪಾಲಿಸ್ತಾಳೆ ಅಂತ ಅನಿಸುತ್ತೆ ರಕ್ಷಿತಾ ಶೆಟ್ಟಿ. ಯಾರನ್ನೇ ನೋಡಿದ್ರು ಸಹ ನಮ್ಮ ಮನೆಗೆ ಬನ್ನಿ, ನಮ್ಮ ಊರಿಗೆ ಬನ್ನಿ ಅಂತ ಕರೀತಿರ್ತಾಳೆ. ಆ್ಯಂಡ್ ರಘು ಅವರು ಅವ್ರ ಊರಿಗೆ ಬಂದಾಗಲೂ ಅಷ್ಟೇ ಎಷ್ಟೆಲ್ಲ ಎಕ್ಸೈಟ್ ಆಗಿದ್ಲು. ಸೊ ಆ ರೀತಿ ಯಾವ ಬಿಗ್ ಬಾಸ್ ಕಂಟೆಸ್ಟೆಂಟ್ನ ನೋಡಿದ್ರು ಸಹ ಅಷ್ಟೇ ಎಕ್ಸೈಟ್ಮೆಂಟನ್ನು ತೋರಿಸ್ತಾಳೆ ರಕ್ಷಿತಾ ಶೆಟ್ಟಿ. ಸೊ ಈ ಒಂದು ನೇಚರ್ ನಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ವಿ ಲವ್ ಯು ರಕ್ಷಿತಾ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.